ನೋಡ್ರಿ ಅವರಲ್ಲಿ ಇದ್ದಂತ ಕಚ್ಚಾಟ ಇವತ್ತು ಉದಾಹರಣೆ ಹೇಳ್ಬೇಕಂದ್ರೆ ನಾನು ಮುಂಚೆಯಿಂದ ಕೂಡ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಎಂತ ಪರಿಸ್ಥಿತಿಯಲ್ಲಿ ಕೂಡ ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಬಿಡಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಅವರು ಅಧಿಕಾರವನ್ನು ಬಿಟ್ಟುಕೊಡ್ಬೇಕಾದ್ರಿಗಿನ ಏನೇನು ತೊಂದರೆಗಳು ಮಾಡಬೇಕಾಯ್ತು ಎಲ್ಲಾ ತೊಂದರೆಗಳು ಮಾಡೇ ಮಾಡ್ತಾರೆ. ಅವರಂತ ಸುಲಭವಾಗಿ ರಾಜಕಾರಣವನ್ನು ಬಿಟ್ಕೊಡಕ್ ಹೋಗಲ್ಲ. ಹಂಗಾಗಿ ಇವತ್ತು ಅವರಲ್ಲಿದ್ದಂತ ಗೊಂದಲಗಳೇನು, ಯಾರನ್ನ ಮುಖ್ಯಮಂತ್ರಿಗಳು ಮುಂದೆ ಮಾಡಬೇಕು, ಆ ಮುಖ್ಯಮಂತ್ರಿಗಳು ಯಾರು ಮಾಡ್ಬೇಕಂತ ಪ್ರಶ್ನೆ ಬಂದಂತ ಟೈಮಲ್ಲಿ ಅವರಂತ ಸಿದ್ದರಾಮಯ್ಯನವರು ಎಂತ ಪರಿಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಬಿಟ್ಕೊಡಕ್ಕಂತ ಒಪ್ಪಲ್ಲ ಅಂತ ಟೈಮಲ್ಲಿ ದಲಿತರು ತರ್ತಾರ. ಆ ದಲಿತರು ತಂದಂತ ಟೈಮಲ್ಲಿ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ತರಬಹುದು. ಅವರು ಇವತ್ತಿನ ವಾತಾವರಣದಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ಬೇಕಂತೇಳಿ ಗೊಂದಲ ನಡೀತದೆ. ಅದು ಇರ್ಬೇಕಿಲ್ಲ ಹೇಳಲ್ಲ. ಇದಕ್ಕಿಂತ ಮುಂಚೆ ನಡೆದಂತ ಡೆವಲಪ್ಮೆಂಟ್ ಅಲ್ಲಿ ದಲಿತರಲ್ಲಿ ಇವತ್ತು ಬೇರೆಯವ್ರು ನಿಂತ್ಕಟ್ಟುವಂತ ಕೆಲಸ ಆಗುತ್ತೆ. ಎಸ್ಟಿಗಳಲ್ಲಿ ಸತೀಶ್ ಜಾರಕಿಹೊಳಿ ನಿಂತ್ಕಟ್ಟುವಂತ ಕೆಲಸ ಆಗುತ್ತೆ. ಇವತ್ತು ಲಿಂಗಾಯತ ಸಮುದಾಯದಲ್ಲಿ ಎಂ ಬಿ ಪಾಟೀಲ್ ಅವ್ರನ್ನ ಎತ್ಕೊಡುವಂತ ಕೆಲಸ ಆಗುತ್ತೆ. ಜೊತೆಲಿ ಇವತ್ತು ವಕೀಲರಿಗೆ ಸಮುದಾಯ ಬಂದಂತ ಟೈಮಲ್ಲಿ ಕೃಷ್ಣ ಬೈರೇಗೌಡರನ್ನ ಎತ್ತಿರಂತ ಕೆಲಸ ಆಗುತ್ತೆ. ಇವೆಲ್ಲ ನೋಡಿದಂತ ಟೈಮಲ್ಲಿ ಅವ್ರ ಪಾರ್ಟಿಯಲ್ಲಿ ಬಹಳಷ್ಟು ಗೊಂದಲಗಳಿದಾವ. ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಕ್ ಆಗ್ತಲ್ಲ. ಅಡ್ಮಿನಿಸ್ಟ್ರೇಷನ್ ಕೊಲಾಪ್ಸ್ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಇದ್ದಂತ ಡೆವಲಪ್ಮೆಂಟ್ಗಳು ನಿಂತೋಗಿದಾವ. ನೀರಾವರಿಗಳು ನಿಂತೋಗಿದಾವ. ಎಲ್ಲ ಯೋಜನೆಗಳು ನಿಂತೋಗಿರೋ ಕಾರಣ ಈ ಸರ್ಕಾರ ಫೇಲ್ಯೂರ್ ಸರ್ಕಾರ ಆಗಿದೆ. ನೋಡೋಣ ಅದ್ರ ಬಗ್ಗೆ. ನನಗೆ ಪಾರ್ಟಿಯಲ್ಲಿ ಇವತ್ತು ಸದ್ಯಕ್ಕಂತೂ ಆ ಕೃಷಿ ಖಾಲಿ ಇಲ್ಲ. ಅಕಸ್ಮಿತವಾಗಿ ಮುಂದಕ್ಕೆ ಕೊಡ್ಬೇಕಾದ್ರೆ ಅವ್ರಿಗೆ ಅವಧಿ ಮುಗಿಬೇಕಾಗುತ್ತೆ. ಹಂಗೆ ಮುಂದಕ್ಕೆ ಏನೇನು ದಲಿತರಿಗಾಗ್ಲಿ ಹಿಂದುಳಿದಂತ ಜಾತಿಗಳಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋಂತ ಏನು ಅವ್ರು ಹೇಳ್ತಾ ಇದಾರೆ. ಇಲ್ಲಿ ಪಾರ್ಟಿಯಲ್ಲಿ ಕೂಡ ಅದೇ ತರ ವಾತಾವರಣ ಇದೆ. ಸರ್ಕಾರ ಕೋಮದಲ್ಲಿ